ನಾನು ಅಗ್ನಿ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನಗೂ ಒಂದು ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಇರುತ್ತೆ. ವಿ ಲವ್ ಈಚ್ ಅದರ್ ಬಟ್ ಸ್ಟಿಲ್ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಎದುರುಗಡೆ ಹೇಟ್ ಆಗಿ ಕನ್ವರ್ಟ್ ಆಗಿ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಸಾಕ್ಷಿ ಆ್ಯಂಡ್ ಆಲ್ರೆಡಿ ಪ್ರೋಮೋ ನೋಡಿರ್ತೀರಾ. ತುಂಬ ಸಾಫ್ಟ್ ಆಗಿ ಇರ್ತಾಳೆ, ಬಟ್ ಅನ್ಯಾಯ ಆದರೆ ಅವಳಿಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಅವಳು ಡೆಫಿನೆಟ್ಲಿ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶವಂತ್. ನಾನು ಅಗ್ನಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈಲರ್ ಮತ್ತೆ ಈ ಟೀಸರ್ ನೋಡ್ದಂಗೆ ಅಗ್ನಿ ಅನ್ನೋ ಪಾತ್ರ ಫೈರ್ಗೆ ಕಂಪೇರ್ ಮಾಡುವಂತ ಪಾತ್ರ. ಯಾವಾಗ್ಲೂ ಕೋಪದಲ್ಲೇ ಇರ್ತಾನೆ, ಸಿಟ್ಟಲ್ಲೇ ಇರ್ತಾನೆ. ಬಿಕಾಸ್ ಅವನ ಲೈಫಲ್ಲಿ ನಡೆದಿರೋ ಅಷ್ಟು ಇನ್ಸಿಡೆಂಟ್ಗಳು ಅವನನ್ನ ಹೀಗೆ ಮಾಡಿರುತ್ತೆ. ಸೊ ಇದು ನನ್ನ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ, ನಾನು ಲೇಖನ ಆ್ಯಂಡ್ ಅಗ್ನಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಅದಿತಿ ಅಂತ ಹೆಸರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪರಿಚಯ ಏನು ಹೇಳಿದ್ರೆ ಅಗ್ನಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದಿತಿ ಒಂದು ಕನ್ಸರ್ನ್ ಏನಂದರೆ ಅಗ್ನಿಗೆ ಯಾವತ್ತೂ ಒಳ್ಳೆಯದೇ ಮಾಡಬೇಕು ಆ್ಯಂಡ್ ಇಡೀ ಮನೆಯವ್ರಿಗೆ ಲೈಕ್ ಒಳ್ಳೆಯದೇ ಬಯಸ್ತಾಳೆ. ಆ್ಯಂಡ್ ಅವಳು ಇನ್ನೊಂದು ಏನಂದರೆ ಬೇರೆಯವರು ಕೂಡ ಅವಳಿಗೆ ಕೆಟ್ಟದ್ದು ಬಯಸಿದ್ರು ಯಾವತ್ತೂ ಅದಿತಿ ಕೆಟ್ಟದ್ದು ಬಯಸಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ ಆಗೇ ಇರ್ತಾಳೆ. ಸೊ ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಸರ್, ಫಸ್ಟ್ ನಾನು ಅಗ್ನಿ ಸಾಕ್ಷಿ ಅಂತ ಟೈಟಲ್ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ಸ್ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ಟರ್ ಅಗ್ನಿ ಸಾಕ್ಷಿ ಅನ್ನೋದು. ಸೊ ನಾನು ಅದನ್ನ ನೋಡ್ಕೊಂಡು ಬೆಳೆದಿರೋಳು ಅಗ್ನಿ ಸಾಕ್ಷಿನ. ಸೊ ಆ ಸೀರಿಯಲಲ್ಲಿ ನನಗೆ ಈ ಪಾತ್ರ ಸಿಕ್ಕಿದೆ, ಅದು ಲೀಡಾಗಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಒಂದು ಯೋಚನೆ ಮಾಡ್ದಲೇ ಸಾಕ್ಷಿಗೆ ಓಕೆ ಆಗಿದ್ದೀನಿ. ಬಿಕಾಸ್ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಸಾಕ್ಷಿ. ಅವಳು ಹೇಗೆ ಅಂದರೆ ಇಟ್ಸ್ ಲೈಕ್ ತುಂಬ ಮೈಂಡ್ ತುಂಬ ಅವಳಿಗೆ ಒಂದ್ಸರಿ ನೋಡಿದ್ರೆ ಮತ್ತೆ ಮರೆಯಲ್ಲ ಅವಳು, ಅದನ್ನ ನೆನ್ಪಿಟ್ಕೋತಾಳೆ. ಅವಳು ಸಾಫ್ಟ್ ಆಗು ಇರ್ತಾಳೆ. ಮತ್ತೆ ಲೈಕ್ ಆಕ್ಟಿಂಗ್ಗೆ ನನಗೆ ಸ್ಪೇಸ್ ಇದೆ ಇಲ್ಲಿ. ಅಂದ್ರೆ ಅದೇ ಆ ಅಗ್ನಿ ಸಾಕ್ಷಿನೇ ಬೇರೆ, ಈ ಅಗ್ನಿ ಸಾಕ್ಷಿನೇ ಬೇರೆ. ಸೊ ಕಂಪ್ಲೀಟ್ಲಿ ಬೇರೆ ಸರ್. ಅಂದ್ರೆ ಕಂಪಾರಿಸನ್ ಮಾಡಕ್ ಆಗಲ್ಲ ಇದನ್ನ. ಸೊ ಈಗ ಕಾರ್ತಿಕ್ ಅಂತ ತುಂಬಾ ಜನ ಇರ್ತಾರೆ. ಈ ಕಾರ್ತಿಕ್ ಒಂದೇ ತರ ಬಿಹೇವ್ ಮಾಡೋಲ್ಲ ಅಲ್ವಾ. ಸೊ ಇದು ಇವ್ರು ಬರ್ದಿರೋ ಸ್ಟೋರಿ, ಇವ್ರು ಬರ್ದಿರೋ ಸೀನ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಹುಡುಗಿ ಮಧ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಕ್ಲಾಶಸ್ ಎಲ್ಲ ಆಗುತ್ತಲ್ಲ. ಸೊ ಅದು ಯಾರು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಚೆನ್ನಾಗಿದೆ ಸರ್. ಅಂದ್ರೆ ನಾವು ಸೀನ್ ಆಕ್ಟ್ ಮಾಡ್ತಾನು ನಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ಸ್ ಓಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದುಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಇದಕ್ಕೆ ಮುಂಚೆ ತುಂಬಾ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮ್ ಹೆಡ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸ ಮಾಡಿದ್ದೀನಿ. ಸಿನಿಮಾ ಮಾಡಿದ್ದೀನಿ. ಅಂದ್ರೆ ಅಗ್ನಿ ಸಾಕ್ಷಿ ಫಸ್ಟ್ ಬರೆದ್ರು ಗೊತ್ತಾ, ಫಸ್ಟ್ ಬರವಣಿಗೆ ಸ್ಟಾರ್ಟ್ ಆಯ್ತಲ್ಲ, ಅದು ಬರೆದಿದ್ದು ಆಯಸ್ ಸರ್ ಅಂತ ಅಂದ್ಬಿಟ್ಟು. ಅಂದ್ರೆ ಈ ಅಗ್ನಿ ಸಾಕ್ಷಿ ಪ್ರೊಡ್ಯೂಸರ್ ಅದರಿಂದ ಇಟ್ಟಿದ್ದಾರೆ ಈ ಅಗ್ನಿ ಸಾಕ್ಷಿ ಅನ್ನೋ ಟೈಟ್ಲು. ಮತ್ತೆ ನೀವು ನೋಡ್ತಾ ಇರೋದಕ್ಕೆ, ಈ ಐ ಕ್ರಿಯೇಟ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಆಮೇಲೆ ಅವ್ರಿಗೆ ಎಷ್ಟು ಡೀಟೇಲ್ ವರ್ಕ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನನಗೆ ತುಂಬಾ ಈಸಿ ಆಗ್ಬಿಡುತ್ತೆ ಅಷ್ಟು ಡೆಪ್ತ್ ಆಗಿ. ಅಂದ್ರೆ ಇನ್ಕ್ಲೂಡಿಂಗ್ ಸಣ್ಣ ರಿಯಾಕ್ಷನ್ ಕೂಡ ಬರ್ದಿರ್ತಾರೆ ಅವರು. ಸರ್ ಯಾಕೆಂದ್ರೆ ಇಲ್ಲ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಅವ್ರ ಕನಸು ಇದು. ಆಕ್ಚುಲಿ ಅವ್ರ ಕನಸಿನ ಕೂಸನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಈ ಅಗ್ನಿ ಸಾಕ್ಷಿ ಟೈಟ್ಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಫಸ್ಟ್ ಅಗ್ನಿ ಸಾಕ್ಷಿ ಅಂತ ಕ್ರಿಯೇಟ್ ಆಗಿದೆ ಅವ್ರ ಮೈಂಡ್ ಅಲ್ಲಿ. ಅದಾದ್ಮೇಲೆ ಇದೆಲ್ಲ ನೋಡ್ತಾ ಇದ್ದೀನಿ. ಈ ಅಗ್ನಿಗೆ ಯಾರಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಆಗಲ್ಲ ಸರ್. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಡಿ, ಸುಮ್ಮನೆ ಹೋಗ್ತಾ ಇದ್ರಿ ಅಂತ ಅಂದ್ಬಿಟ್ಟು ಅವ್ನ ಟೆಂಪರ್ ನ ರೇಸ್ ಮಾಡುತ್ತೆ. ಅದು ಯಾರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ನಮ್ಮ ಅಗ್ನಿಗೆ ಆಗಲ್ಲ, ಎಕ್ಸ್ಪೆಷಲಿ ಯಾರೇ ಆಗಿರ್ಲಿ ಅದು. ಸೊ ಆದ್ರೆ ಈ ಹುಡುಗಿ ಕ್ಯಾರೆಕ್ಟರ್ ಏನು ಅಂತ ಅಂದ್ರೆ, ಏನಾರ ಇತ್ತು ಅಂದ್ರೆ ನೇರವಾಗಿ ಮಾತಾಡೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಾಳೆ. ಯಾಕಂದ್ರೆ ಅವಳು ತಪ್ಪಿಲ್ಲ, ವಿಷಯ ಇಟ್ಕೊಂಡಿಲ್ಲ ಒಳಗಡೆ. ಸೊ ಹಂಗಾಗಿ ಇವ್ರು ಯಾವಾಗ್ಲೂ ಹಿಂಗ್ ಆಪೋಸಿಟ್ ಅಲ್ಲೇ ಇರ್ತಾರೆ. ನೋಡ್ತೀರಾ ಸರ್, ಎಲ್ಲ ಏನೇನ್ ಸೀರಿಯಲ್ ನೋಡ್ತೀರಾ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಅಗ್ನಿ. ನೀವು ಅಲ್ಲಿ ಫ್ರೇಮ್ ಅಲ್ಲಿ ನೋಡ್ಬೋದು. ನೀವು ಅವ್ರ ಫ್ರೇಮ್ ಅಲ್ಲಿ ನೀವು ಮುಂಚೆ ನೋಡಿದ್ದ ಇವಾಗ ಬ್ರೋ ಗೌಡ ಅಂತ ನೀವು ಸಪ್ರೇಟ್ ಆಗಿ ನೋಡೋದಕ್ಕೂ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದು ನೋಡೋಕ್ಕೂ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಮತ್ತೆ ಅಗ್ನಿ ಅಂತ ನೀವು ಅಲ್ಲಿ ಟೈಟ್ಲು ಅಂತ ಏನಿದೆ ಅದು ತಕ್ಕಲ್ಲೇ ಸೂಟ್ ಆಗ್ತಾರೆ ಇವರು. ನೀವು ಶಾರ್ಟ್ ಗಳಲ್ಲಿ ನೋಡ್ತೀರಾ, ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಐ ಥಿಂಕ್ ನೀವು ನೋಡಿದ್ರೆ ಐ ಥಿಂಕ್ ಗೊತ್ತಾಗುತ್ತೆ ಮ್ಯಾಮ್. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ನಾಣಿ ಪಾತ್ರನ ಮಾಡ್ತಾ ಇದ್ದೀನಿ. ನಾಣಿ ಅಂದರೆ ಸಾಕ್ಷಿಯವರ ಸೋದರ ಮಾವನ ಪಾತ್ರ ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಸಾಕ್ಷಿಗೆ ಎಲ್ಲೆಲ್ಲ ತೊಂದರೆ ಆಗುತ್ತೋ ಅಲ್ಲಿ ನಾನು ಸ್ವಲ್ಪ ಅವ್ರಿಗೆ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಇದೇ ನಮ್ಮ ಪಾತ್ರ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಹೆಸರು ಮಲ್ಲಿಕಾ ಆ್ಯಂಡ್ ನಾನು ಇರೋದೇ ಅಲ್ಲಿ ಎಡ್ವರ್ಟ್ ಮಾಡೋಕ್ಕೆ. ಮಸಾಲ ಇರಬೇಕು ಲೈಫಲ್ಲಿ, ನೆಗೆಟಿವಿಟಿ ಇರಬೇಕು, ಅವಾಗಲೇ ಪಾಸಿಟಿವಿಟಿದು ಇಂಪಾರ್ಟೆನ್ಸ್ ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನನ್ನ ಪಾತ್ರ ಏನು ಅಂತಂದರೆ ಐ ಆಮ್ ಅ ವೆರಿ ಆಂಬಿಷಿಯಸ್ ಲೇಡಿ ಆ್ಯಂಡ್ ನನ್ನ ಆಂಬಿಷನ್ ನನ್ನ ಗುರಿ ಮುಟ್ಟಬೇಕು ಅಂತಂದರೆ ನಾನು ಸುಮಾರು ಎಡವಟ್ಟುಗಳು ಮಾಡೋಕ್ಕೆ ರೆಡಿ ಇದ್ದೀನಿ. ಬಾಕಿ ನೀವೇ ತಲೆ ಮೇಲೆ ನೋಡ್ತೀರಾ ಟಿ ವಿ ಮೇಲೆ. ಥ್ಯಾಂಕ್ ಯು. ಸಿನಿಮಾಯಿಂದ ಕಂಟಿನ್ಯೂ ಡೈರೆಕ್ಟ್ ಆಗಿ ಸೀರಿಯಲ್ಸಿಗೆ ಬಂದೆ. ಮಧ್ಯದಲ್ಲಿ ತಮಿಳಲ್ಲಿ ಒಂದು 1000 ಎಪಿಸೋಡ್ಸ್ ಸೀರಿಯಲ್ ಹೀರೋ ಆಗಿ ಮಾಡಿದೆ. ದೆನ್ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು ತಮಿಳಲ್ಲಿ ಸನ್ ಟಿವಿಗೆ. ದೆನ್ ಆದಮೇಲೆ ತೆಲುಗುಲಿ ಈಗ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೀರಿಯಲ್ಸ್ ಮಾಡ್ತಾ ಇದ್ರು. ಕನ್ನಡ ಒಂದು ಆಲ್ಮೋಸ್ಟ್ ಒಂದು 3 ವರ್ಷ ಆಗಿತ್ತು. ಸೊ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಸ್ಟೋರಿನ ಹರೀಶ್ ಅವ್ರು ಹೇಳ್ತಿದ್ದಾಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಇಸ್ ವೆರಿ ನೈಸ್. ಅಲ್ಲಿ ಇವಾಗ ಒಂದು ಎಪಿಸೋಡ್ ಅಲ್ಲಿ ಒಬ್ರು ರಿವೀಲ್ ಆಯ್ತು ಅಂತ ಅಂದ್ರೆ ಇನ್ನೊಂದು 3-4ನೇ ಎಪಿಸೋಡ್ ಅಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಓ ಹೌದಾ ಅನ್ನೋ ತರ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಅಂದ್ರೆ ಎಲ್ಲ ಸೀರಿಯಲ್ಗಳು ನಾರ್ಮಲ್ ಆಗಿ ಎಲ್ಲಾನು ತೋರಿಸ್ಬಿಡ್ತಾರೆ. ತೋರಿಸಾದ್ಮೇಲೆ ಮತ್ತೆ ಕಥೆ ಸ್ಟಾರ್ಟ್ ಮಾಡೋದು ಇದ್ದಿದೆ. ಸೊ ಗ್ಯಾಪ್ ಅಲ್ಲಿ ಇನ್ನೊಂದು ಒಂದಷ್ಟು ಪಾತ್ರಗಳು, ಹೊಸ ಪಾತ್ರಗಳು ಬರ್ತವೆ. ಸೊ ಆ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಮಜಾ ಕೊಡುತ್ತೆ. ನೈಸ್. ಅಗ್ನಿಯ ಪಾತ್ರ ಗ್ರೇ ಶೇಡ್ ಅಲ್ಲಿ ಇರುತ್ತಾ? ಪ್ರೋಮೋ ನೋಡಿ ತುಂಬಾ ಜನ ಹಂಗ್ ಕಮೆಂಟ್ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಆಕ್ಚುಲಿ ಹೌದು, ಗ್ರೇ ಶೇಡ್ ಅಲ್ಲೇ ಇರುತ್ತೆ. ಅಂಡ್ ಇನ್ನೊಂದು, ಈ ಒಂದು ಗ್ರೇ ಶೇಡ್ ನನಗೆ ಪರ್ಸನಲಿ ಇಷ್ಟ ಆಯ್ತು. ಬಿಕಾಸ್ ಇಷ್ಟು ವರ್ಷನೂ ಅಂದ್ರೆ ತುಂಬಾ ಲವ್ಲಿ ಕ್ಯಾರೆಕ್ಟರ್ಸ್, ಸ್ವಲ್ಪ ತುಂಬಾ ಸಟಲ್ ಆಗಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸನಲ್ ಆಗಿ ತುಂಬಾ ಇಷ್ಟ. ನಾರ್ಮಲ್ ಆಗಿ ನಾವು ಫಸ್ಟ್ ಪ್ರೊಮೋ ಮಾಡಿದಾಗ ಮೇಕಿಂಗ್ ಅಲ್ಲಿ ಅದ್ಭುತ ಸೂಪರ್ ಚೆನ್ನಾಗೈತೆ ನನಗೆ ಪರ್ಸನಲ್ ಆಗಿ ಬಂದಿರೋಂಥ ಕಮೆಂಟ್ ಕೂಡ ಆಗಿದೆ. ಬಟ್ 2ನೇ ಪ್ರೊಮೋ ನೋಡಿದಾಗ ನಾವು ಸೊ ಅವರಿಬ್ರು ಕನೆಕ್ಟ್ ಆಗ್ತಾರೆ, ಕೈ ಇಟ್ಕೊತಾರೆ. ಆ ಥರ ಆದಾಗ ಇಲ್ಲ ಬ್ರೋ, ಕನೆಕ್ಟಿವಿಟಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕಥೆ ಎಲ್ಲೂ ಆ ಕಡೆ ಹೋಗಲ್ಲ. ಮೋಸ್ಟ್ ಆಫ್ ಮನೆ, ಅಗ್ನಿ, ಸಾಕ್ಷಿ ಫ್ಯಾಮಿಲಿ ಸುತ್ತಲೇ ಇರುತ್ತೆ. ಬಟ್ ಫ್ಯಾಮಿಲಿ ತುಂಬಾ ವೆರೈಟಿ ಕ್ಯಾರೆಕ್ಟರ್ಗಳು ಹೋಗ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ತರದ ಲೋಪಗಳು ಆಗ್ದಂಗೆ ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀವಿ. ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇರೋದು ನೋಡಿದ್ರೆ ಐ ಥಿಂಕ್ ನಮ್ಗೆ ಗೊತ್ತಾಗುತ್ತೆ ಇವರು ಒಳ್ಳೆ ನಮಗೆ ಕಲಾವಿದರೆಲ್ಲ ತುಂಬಾ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿರುತ್ತೆ. ಅದರಿಂದ ನನಗೆ ತುಂಬಾ ಈಸಿನೂ ಆಗುತ್ತೆ. ಒಂದೇ ತರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರು ನೋಡಿ ಅಂದ್ರೆ ಸ್ವಲ್ಪ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತ ನೀವು ಕೇಳಿದ್ರೆ ನನ್ಗೆ ಹೇಳಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತೆ ನಿಮಗೆ ತೋರಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೀರೋಯಿನ್ ಪ್ಯಾಂಟ್ ನೋಡಿದಾಗ ನಮಗೆಲ್ಲ ಸಿಂಡ್ರೆಲ್ಲಾ ಕತೆ ಹೌದು ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದ್ರೆ ತುಂಬಾ ಕಡೆ ನೋಡಿರೋದು, ತುಂಬಾ ಕಡೆ ಕೇಳಿರೋದು, ಈ ತರ ಆಗುತ್ತೆ. ಈ ತರ ನಾವು ಹಳೆ ಮಹಾಭಾರತ ಕೂಡ ಆ ತರನೇ ಅಂದ್ರೆ ನಿತ್ಯ ಜೀವನ ಅನ್ನೋ ತರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರೆಲ್ಲಾ ಇದ್ರೂ ಸಿಂಡ್ರೆಲ್ಲಾ ಬರದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರೆಲ್ಲಾ ಅನ್ನೋ ಕ್ಯಾರೆಕ್ಟರ್ನ ಈ ಸಾಕ್ಷಿ ಕ್ಯಾರೆಕ್ಟರ್ ಮರ್ಸುತ್ತೆ ಇಲ್ಲಿ ಅಗ್ನಿ ಸಾಕ್ಷಿ ನೋಡಿದಾಗ. ಹೌದು ಸರ್, ಅಂದ್ರೆ ಕ್ಯಾರೆಕ್ಟರ್ ಅದೇ ಅಪ್ಪನೇ ಇರಬೇಕು, ಮಗನೇ ಇರಬೇಕು. ಬಟ್ ಮಗ ಮತ್ತೆ ಅಪ್ಪನ ನಡುವೆ ಇರುತ್ತಲ್ಲ ಅದು, ಅಂದ್ರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್, ಸೊ ಇದೆಲ್ಲ ಬೇರೆ ತರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಒಬ್ಬ ಅಪ್ಪ ಒಳ್ಳೇದ್ ಬಯಸ್ತಾನೆ. ಬಟ್ ಯಾವ ತರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮ್ಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ ಅಪ್ಪನ ನೋಡೋ ರೀತಿ ಬೇರೆ ತರ ಇರುತ್ತೆ ಬೇರೆಯವ್ರ ಮುಂದೆ. ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋದಕ್ಕೆ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿ ಸಾಕ್ಷಿ ನೋಡ್ಬೇಕು. ನೀವೆಲ್ಲ ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ಮ ಸರ್. ಐದು ಸರ್ ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರ್ಬೇಕಾಯ್ತು ಇಲ್ಲಿ. ಅಂದ್ರೆ ಅಣ್ಣ ಬ್ರ್ಯಾಂಡ್ ಈ ತರ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದ್ರೆ ಅಂದ್ರೆ ಈ ಎಕ್ಸ್ಪೆಷಲಿ ಟೈಟಲ್ ಅಲ್ಲೇ ದಮ್ಮಿದೆ ಅನ್ನೋ ತರ ಎಲ್ಲ. ಮತ್ತೆ ಹಳೆ ಅಗ್ನಿ ಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನ್ ಅನ್ಕೊಂಡಿದ್ದೀರಾ ಅದು ಅಂದ್ರೆ ಅದಿರಲ್ಲ ಇಲ್ಲಿ ಬೇರೆ ತರನೇ ಅಗ್ನಿ ನೋಡ್ತೀರಾ, ಬೇರೆ ತರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿ ಸಾಕ್ಷಿ ಅಂತ ಅಂದ್ರೆ ಸಪ್ತಪದಿ ನೋಡಿ ಅಲ್ಲಿ ಬಾಂಧವ್ಯಗಳ ಬೆಸುಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿ ಸಾಕ್ಷಿಲಿ ಆ ದೇವ್ರೆ ಅಗ್ನಿ ನೀನು ಸಾಕ್ಷಿ ನೀನು ಅಂತ ಅವರಿಬ್ಬರನ್ನು ಒಂದ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕಾಪಲ್ಲಿ ಅವ್ರಿಗೆ ಗೊತ್ತಿಲ್ಲ ಆಗೋ ಲವ್, ಬೆಸುಗೆ ಇದೆಲ್ಲ ಮುಂದಕ್ಕೆ ಕರ್ಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು ಅಪ್ಪ ಮಗ, ಅಮ್ಮ ಮತ್ತೆ ಮಗ,
ಅವರಿಬ್ರು ಮಧ್ಯೆ ಎಲ್ಲಾ ಸೀರಿಯಲ್ಗಳಲ್ಲಿ ಬರೋ ತರ ಯಾವುದೇ ತರದ್ದು ನೀವು ಬಾಂಡಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೋಡಕ್ಕಾಗಲ್ಲ. ಈಗ ಬೇರೆ ತರನೇ ನೋಡ್ತೀರಾ, ಬೇರೆ ತರನೇ ಅಪ್ಪ ಮಗ, ಬೇರೆ ತರನೇ ತಾಯಿ ಮಗ, ಈ ತರ. ಸೊ ಮತ್ತೆ ಎಸ್ಪೆಷಲಿ ಹುಡುಗ ಹುಡುಗಿ ಗೊತ್ತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ಲದೆ ಅದರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದ್ರೆ ಥ್ರೂಔಟ್ ಎಲ್ಲಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂತ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆಗೂ ಅದೇ ಬರುತ್ತೆ, ಇಲ್ಲೇ ಡಿಫ್ರೆನ್ಸ್ ಅಂತ ಅನ್ಬೋದು. ಅದರಲ್ಲಿ ಟರ್ನ್ ಟು ಟೆಸ್ಟ್ಗಳಿದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್. ಹಾಯ್, ನಾನು ಶಿವರಾಜ್ ಕುಮಾರ್. ಪಾಸಿಟಿವ್ ಪಿಕ್ಚರ್ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶಾನ್ವಿ ಶ್ರೀವಾಸ್ತವ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಪಾಸಿಟಿವ್ ಪಿಕ್ಚರ್. ಸಿನಿಮಾ ಮತ್ತು ಕಿರುತೆರೆ ಸುದ್ದಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ. ಆಲ್ ದಿ ಬೆಸ್ಟ್. ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಪ್ರಿಯಾ. ಪಾಸಿಟಿವ್ ಪಿಕ್ಚರ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಗುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಪಾಸಿಟಿವ್ ಪಿಕ್ಚರ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್